ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ 46ನೇ ದಿನ. ಇವತ್ತೊಂದು ಹೈ ಪ್ರೋಟೀನ್ ಡಯಟ್ನ ಫಾಲೋ ಮಾಡಿದ್ದೀನಿ. ಮೇಯ್ನಾಗಿ ನಮಗೆ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಪ್ರೋಟೀನ್ ಹೆಚ್ಚಾಗಿ ತೊಗೋಬೇಕು. ಯಾಕೆ ತೊಗೋಬೇಕು? ಅದು ನಮಗೆ ಅಂದರೆ ವೆಯ್ಟ್ ಲಾಸ್ ಮಾಡೋರಿಗೆ ಸ್ವಲ್ಪ ತಿಂದ್ರೂ ತುಂಬ ಹೊತ್ತು ಹೊಟ್ಟೆ ಹಶ್ವಾಗ್ಲಾರ್ದಂಗೆ ಇರಬೇಕು, ಫೀಲಿಂಗ್ ಆಗಿರಬೇಕು. ಸೊ ಆ ರೀತಿ ನಮಗೆ ಸ್ಯಾಟಿಸ್ಫೈ ಆಗಬೇಕು ಅಂತಂದರೆ ಅದು ಪ್ರೋಟೀನಿಂದ ಮಾತ್ರ. ಇಲ್ಲಿ ಒಂದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ರೆಸಿಪಿನ ತೋರಿಸ್ತೀನಿ. ಇದಕ್ಕೆ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಒಂದು ಮಿಕ್ಸಿ ಜಾರಲ್ಲಿ 1 ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ. ಫ್ಲೇವರ್ಗೆ ಹಾಗೆ ಡೈಜೆಷನ್ಗೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ನೆಕ್ಸ್ಟು ನಿಮಗೆ ಖಾರ ಯಾವ ರೀತಿಯಾಗಿ ಬೇಕಾಗುತ್ತಲ್ಲ ಆ ಥರ ನೀವು ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ. 1 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ 2 ಯೂಸ್ ಮಾಡ್ಬೋದು ಇಲ್ಲಿ. ಆ್ಯಂಡ್ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು 30 ಗ್ರಾಮ್ಸಷ್ಟು ನಾನು ಪನ್ನೀರನ್ನ ತೊಗೊಂಡಿದ್ದೀನಿ. ಈ ರೆಸಿಪಿ ನಾನು ಮನೆಯಲ್ಲಿ ಎಲ್ಲರಿಗೂ ಮಾಡ್ತಿದ್ದೆ, ಹಾಗಾಗಿ ಒಂದು 30 ಗ್ರಾಮ್ಸಷ್ಟು ಪನ್ನೀರನ್ನ ಇದರಲ್ಲಿ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಒಬ್ಬರಿಗೆ ಯೂಸ್ ಮಾಡ್ಕೊಳ್ಳೋ ಹಾಗಿದ್ರೆ ಒಂದು ಚಿಕ್ಕ ಕ್ಯೂಬ್ಸ್ ಇರುತ್ತಲ್ಲ, ಸೊ ಆ ಥರದ್ದು ಒಂದು 2 ಪನ್ನೀರ್ ಪೀಸಸ್ನ ತೊಗೊಂಡ್ರೆ ಸಾಕು. ಈ ಥರದ್ದು ಸ್ವಲ್ಪ ಪನ್ನೀರನ್ನ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ನೀರು ಹಾಗೆ ಒಂದು ಚೂರು ಉಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ನೀವು ಚೆನ್ನಾಗಿ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ತುಂಬ ಹೈ ಪ್ರೋಟೀನ್ ಇರುವಂಥ ಕಿಡ್ನಿ ಬೀನ್ಸ್ ಅಂತ ಹೇಳ್ತೀವಿ, ರಾಜ್ಮಾ ಕಾಳು. ಸೊ ಇದರಲ್ಲಿ ನಮಗೆ ಪ್ರೋಟೀನ್ ಪ್ರಮಾಣ ಹೆಚ್ಚಾಗಿ ಸಿಗುತ್ತೆ ಆ್ಯಂಡ್ ಮೇಯ್ನಾಗಿ ಐರನ್ನು ಸಿಗುತ್ತೆ. ಸ್ಪೆಷಲಿ ಪಿರಿಯಡ್ಸ್ ಟೈಮಲ್ಲಿ ಈ ಥರ ಎಲ್ಲ ಮಾಡ್ಕೊಂಡು ತೊಗೊಂಡಾಗ ನಮಗೆ ವೆಯ್ಟ್ ಲಾಸ್ ಜೊತೆಗೆ ಹೆಲ್ತ್ ವೈಸೂ ತುಂಬಾ ಬೆನಿಫಿಟ್ಸು. ನಾನಿಲ್ಲಿ ಮೊದಲೇ ರಾಜ್ಮಾ ಕಾಳುಗಳನ್ನ ಹಿಂದಿನ ದಿನ ನೈಟ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ಒಂದು 5 ವಿಷಲ್ ಬರೋವರೆಗೂ ಕುಕ್ಕರಲ್ಲಿ ಕುದಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ನಮಗೆ ಬೇಕಾಗುವಂಥ ಇಷ್ಟ ಆಗೋವಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು. ಸಲಾಡ್ನ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬಟ್ ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ಅದು ಬಂದುಬಿಟ್ಟು ಸಲಾಡ್ ಡ್ರೆಸ್ಸಿಂಗು. ಇದಕ್ಕೆ ನಾನು ಒಂದು ಚಿಕ್ಕ ಟೊಮ್ಯಾಟೊ ಆ್ಯಂಡ್ ಒಂದು ಈರುಳ್ಳಿ, ಒಂದು ಸೌತೆಕಾಯಿ ಎಲ್ಲನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ನ ನಾನು ತುರಿದಿಟ್ಕೊಂಡಿದ್ದೀನಿ. ಸೊ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ನಿಮಗೆ ಇದರಲ್ಲಿ ಬೇರೆ ಏನಾದರೂ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು, ಅಥವಾ ದಾಳಿಂಬ್ರೆ ಹಾಕ್ಕೊಳ್ಬೋದು. ಸೊ ನಮ್ಮ ಟೇಸ್ಟಿಗೆ ತಕ್ಕಂಗೆ ಈ ಸಲಾಡ್ನ ಮಾಡ್ಕೋಬೋದು. ಹೈ ಪ್ರೋಟೀನ್ ಸಲಾಡು ಹೇಳಿದ್ನಲ್ಲ, ಇದು ನಾವು ಡಿನ್ನರ್ಗಾದರೂ ತೊಗೋಬೋದು ಅಥವಾ ಬ್ರೇಕ್ಫಾಸ್ಟಿಗಾದರೂ ತೊಗೋಬೋದು. ಎಷ್ಟು ಕ್ವಾಂಟಿಟಿ ತೊಗೋಬೇಕು ವೆಯ್ಟ್ ಲಾಸ್ ಆಗೋರು ಅಂತ ತೋರಿಸ್ತೀನಿ. ಇವೆಲ್ಲ ವೆಜಿಟೇಬಲ್ಸ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಸಾಲ್ಟ್ ಏನಾದರೂ ಬೇಕಿದ್ದರೆ ಇದರಲ್ಲಿ ಆ್ಯಡ್ ಮಾಡಿಕೊಂಡು, ಆ್ಯಂಡ್ ನಿಮ್ಮ ಟೇಸ್ಟ್ಗೆ ಆರ್ಗನೋ ಪೌಡರು ಅಥವಾ ಪೆಪ್ಪರ್ ಪೌಡರು ಆ ಥರ ಏನಾದರೂ ನಿಮಗೆ ಬೇಕು ಅಂತಂದ್ರೂ ಸ್ಪೈಸಸ್ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಅಥವಾ ಹುರಿದಿರೋವಂಥ ಶೇಂಗಾ ಬೀಜನೂ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೋದು. ಅಥವಾ ಹುರಿದಿರೋವಂಥ ಎಳ್ಳಿರುತ್ತಲ್ಲ, ಅದನ್ನಾದರೂ ನೀವು 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ಕೋಬೋದು. ಸೊ ನೋಡಿ, ಇಷ್ಟೇ, ತುಂಬ ಸಿಂಪಲ್ಲು. ಒಂದು 5 ನಿಮಿಷದಲ್ಲೇ ನಾವು ಈ ಸಲಾಡ್ನ ರೆಡಿ ಮಾಡ್ಕೊಂಡು ಬಿಡ್ಬೋದು. ಸೊ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ನಾವು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಲ್ಲ ಸಲಾಡ್ಗೆ ಬೇಕಾಗುವಂಥ ಡ್ರೆಸ್ಸಿಂಗು, ಇದನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಲಾಡ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬರೀದೇ ತಿನ್ನೋದಕ್ಕಿಂತ ಈ ಥರ ಒಂದ್ಸಲ ಟ್ರೈ ಮಾಡಿ ತಿಂದು ನೋಡಿ, ತುಂಬ ಇಷ್ಟಪಡ್ತೀರಾ. ಅದನ್ನು ಕೆಳಗಡೆ ಸ್ಪ್ರೆಡ್ ಮಾಡಿಕೊಂಡು ಸೊ ಮಾಡಿಟ್ಕೊಂಡಿರುವಂಥ ಸಲಾಡ್, ರಾಜ್ಮಾ ಕಾಳಿನ ಸಲಾಡ್ನ ತೊಗೊಂಡಿದ್ದೀನಿ. ಒಂದು ಸ್ಮಾಲ್ ಕಪ್ಪಷ್ಟು ಸಲಾಡ್ನ ನೀವು ತೊಗೊಳ್ಬೋದು. ಐರನ್ ಸಿಗುತ್ತೆ, ಕ್ಯಾಲ್ಶಿಯಮ್ ಸಿಗುತ್ತೆ, ನಮಗೆ ಪ್ರೋಟೀನ್ ಹೆಚ್ಚಾಗಿ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ತುಂಬ ಒಳ್ಳೆ ನ್ಯೂಟ್ರಿಷನ್ಸ್ ಇದ್ದಾವೆ ಇದರಲ್ಲಿ. ಸೊ ಈ ಥರ ನಾವು ಸಲಾಡ್ನ ಆದಷ್ಟು ಅಟ್ಲೀಸ್ಟ್ ಡೈಲಿ ತೊಗೊಳೋದಕ್ಕಾಗಿಲ್ಲ ಅಂತಂದ್ರೂ ವಾರದಲ್ಲಿ ಒಂದು 3 ಸಲ ಆದರೂ ತೊಗೊಳೋದಕ್ಕೆ ಟ್ರೈ ಮಾಡಿ. ಈ ಥರ ಡಿಫ್ರೆಂಟ್ ಕಾಳುಗಳನ್ನ ತೊಗೊಳ್ಳೋದು, ಅಥವಾ ತುಂಬ ಸಲಾಡ್ ರೆಸಿಪೀಸ್ನ ತೋರಿಸಿದ್ದೀನಲ್ಲ, ಯಾವುದಾದ್ರೂ ತೊಗೊಳ್ಬೋದು. ಬಟ್ ಸಲಾಡ್ನ ತೊಗೊಳ್ಳೋದ್ರಿಂದ ನಿಮಗೆ ವೆಯ್ಟ್ ಲಾಸಲ್ಲಿ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನೀವೇ ಬೇಕಿದ್ರೆ ಟ್ರೈ ಮಾಡಿ ನೋಡ್ಬೋದು. ಒಂದು ವಾರ ಟ್ರೈ ಮಾಡಿ, ಯಾವುದಾದ್ರೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ತೋರಿಸಿದ್ದೀನಲ್ಲ ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೀನಿ ಅಂತ. ಇದು ಬಂದುಬಿಟ್ಟು ನಾನು ತೊಗೊಂಡಿರೋಂಥ ಬ್ರೇಕ್ಫಾಸ್ಟು ಇವತ್ತು. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಅಡುಗೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ನಾನು. ಆ್ಯಕ್ಚುಲಿ ಏನು ಅಂತಂದರೆ ಟೈಮ್ ಆಗಿಬಿಟ್ಟಿತ್ತು, ಇವ್ರದ್ದು ಬಿ ಶಿಫ್ಟ್ ಬೇರೆ ಇತ್ತು ಅಂತ ಹೇಳಿದ್ನಲ್ಲ. ಸೊ 1 ವೀಕ್ ಇರುತ್ತೆ ಬಿ ಶಿಫ್ಟು. ಮಧ್ಯಾಹ್ನ ಬೇಗನೆ ಅರೌಂಡ್ 12 o'clock ನಾನು ಅಡುಗೆನೂ ರೆಡಿ ಮಾಡಿಬಿಡ್ತೀನಿ. ಸೊ ಹಂಗಾಗಿನೇ ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಈಸಿ ಆಗೋವಂಥದ್ದನ್ನ ಮಾಡಿಕೊಂಡೆ. ಸಲಾಡ್ನ ಮಾಡಿಕೊಂಡ್ರೆ ನನಗೆ ಅಡುಗೆ ಎಲ್ಲ ಬೇಗ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತ. ಇನ್ನು ಚೌಳೆಕಾಯಿ ಪಲ್ಯ ಮಾಡಿದ್ದೆ ಮಧ್ಯಾಹ್ನಕ್ಕೆ. ತುಂಬ ಟೇಸ್ಟಿಯಾಗಿತ್ತು ಇದು ಅಂತೂ. ತೋರಿಸಿದ್ದೀನಿ ಅನಿಸುತ್ತೆ ಇದನ್ನು ಆಲ್ರೆಡಿ ಒಂದು ವೀಡಿಯೋಲಿ, ಬಟ್ ಇದ್ರದ್ದು ರೆಸಿಪಿ ನಾನು ಶೂಟ್ ಮಾಡ್ಕೊಳ್ಳಿಲ್ಲ. ತುಂಬ ಸಿಂಪಲ್ಲಾಗಿ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಈ ಚೌಳೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಇದನ್ನು ಇನ್ಯಾವಾಗಾದರೂ ತೋರಿಸ್ತೀನಿ.
ಸೊ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ತೊಗೊಂಡಿರೋದು ಚೌಳೆಕಾಯಿ ಪಲ್ಯ, ಆಯಿಲ್ ತುಂಬ ಕಡಿಮೆ ಹಾಕಿ ಮಾಡಿರೋ ಅಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಬೆಳಗ್ಗೆ ಮಾಡಿದ್ನಲ್ಲ ಸಲಾಡು, ಅದನ್ನು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಸಜ್ಜೆ ರೊಟ್ಟಿ, ಎಳ್ಳು ಹಾಕಿ ಮಾಡಿರೋಂಥ ಕಡಕ್ ರೊಟ್ಟಿ, ಸೊ ಗಟ್ಟಿಯಾಗಿ ಮಾಡಿಸಿದ್ದೀನಿ. ಸಜ್ಜೆ ರೊಟ್ಟಿ ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ, ಹಾಗೆ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಮಾಡುತ್ತೆ. ಈ ಸಜ್ಜೆ ರೊಟ್ಟಿನ ನಾನು ಮಾಡಿರೋದು ಹೇಗೆ ಅಂತಂದರೆ, ತೋರಿಸಿದ್ದೆ ನಾನು ಲಾಸ್ಟ್ ಜಿನ್ನಿಗೆ ಹಾಕ್ಸಿದ್ನಲ್ಲ, 2 kg ಸಜ್ಜೆಗೆ ನಾನು ಅರ್ಧ kgಯಷ್ಟು ಓಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ ಥರ ನೀವು ಮಿಲ್ಗೆ ಹಾಕ್ಸ್ಕೊಂಡು ಇಟ್ಕೊಂಡ್ರೆ ಈ ಥರ ರೊಟ್ಟಿಗಳನ್ನ ಮಾಡ್ಕೊಂಡಾಗ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡ್ತವೆ ಇವು. ಸೊ ಊಟ ಆದಮೇಲೆ ಈವ್ನಿಂಗ್ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಹೊರಗಡೆ ಬಂದಿದ್ವಿ. ಲಡ್ಡುಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಏನಕ್ಕೆ ಅಂತ ನಿಮಗೆ ಮುಂದಿನ ವ್ಲಾಗ್ಸಲ್ಲಿ ತಿಳಿಸ್ತೀನಿ ನಾನು. ಅವನಿಗೆ ಶೂ ಬೇಕಾಗಿತ್ತು, ಸೊ ದಟ್ ಅವ್ನು ಚಿಕ್ಕ ಕಾಲಲ್ಲ, ಅಷ್ಟು ಚಿಕ್ಕ ಸೈಜಸ್ ಹುಡ್ಕೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ತುಂಬ ಕ್ಯೂಟ್ ಇದ್ದಾವೆ ನೋಡಿ. ಬೇಕಾದ ಅಂದರೆ ಪಾರ್ಟಿ ವೇರು, ಕ್ಯಾಶುವಲ್ ವೇರು ತುಂಬ ಚೆನ್ನಾಗಿದ್ದಾವೆ. ನಾವು ಫಸ್ಟ್ ಕ್ರೈಗೆ ಬಂದಿದ್ವಿ. ಆ್ಯಕ್ಚುಲಿ ಅವ್ನಿಗೆ ತರಿಸೋದೆಲ್ಲ ಆಲ್ಮೋಸ್ಟ್ ಫಸ್ಟ್ ಕ್ರೈ ಆನ್ಲೈನಲ್ಲೇ ಮಾಡ್ತೀನಿ ನಾನು. ಆನ್ಲೈನಲ್ಲಿ ತುಂಬ ಒಳ್ಳೆ ಆಫರ್ಸ್ ಸಿಗುತ್ತೆ ನಮಗೆ, ಅರೌಂಡ್ 40% ಅಷ್ಟು ಡಿಸ್ಕೌಂಟ್ ಇರುತ್ತೆ. ಸೊ ಹಾಗಾಗಿ ಸ್ಟೋರ್ಸಲ್ಲಿ ನಮಗೆ ಅಷ್ಟೊಂದೆಲ್ಲ ಡಿಸ್ಕೌಂಟ್ ಕೊಡೋದೇ ಇಲ್ಲ, ಫಿಕ್ಸ್ಡ್ MRP ಪ್ರೈಸ್ ಅಂತ ಹೇಳ್ತಾರೆ. ಅದೇ ಫಸ್ಟ್ ಕ್ರೈ ಶಾಪಲ್ಲೇ ಹೋದರೆ. ಬಟ್ ನೀವು ಅದೇ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಮಕ್ಕಳಿಗೆ ಅರೌಂಡ್ 14 ಇಯರ್ಸ್ವರೆಗೂ ಫಸ್ಟ್ ಕ್ರೈಯಲ್ಲಿ ನಿಮ್ಗೆ ಒಳ್ಳೆ ಬಟ್ಟೆಗಳು ಸಿಗುತ್ತೆ, ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳು, ಅಫೋರ್ಡಬಲ್ ಪ್ರೈಸ್ ಅಂತ ನನಗೆ ಅನಿಸುತ್ತೆ. ಸೊ ಲಡ್ಡುಗೆ ಮತ್ತು ಆರಾಧ್ಯಗೆ ಆಲ್ಮೋಸ್ಟ್ ಒಂದು 90% ನಾನು ಫಸ್ಟ್ ಕ್ರೈಯಲ್ಲೇ ನಾನು ತರಿಸೋದು. ಆ್ಯಪ್ ಇದೆಯಲ್ಲ, ಸೊ ಅದೇ ಆ್ಯಪಲ್ಲಿ, ಆ್ಯಂಡ್ ಈಸಿ ರಿಟರ್ನ್ ಅವೆಲ್ಲ ಇರುತ್ತಲ್ಲ, ಸೊ ಹಾಗಾಗಿ. ಆ್ಯಂಡ್ ಇಲ್ಲಿ ನೋಡಿ ಇವತ್ತೇನು ಸ್ಪೆಷಲು ಅಂತಂದರೆ, ಇವತ್ತು ನಮ್ಮ ಪಿಂಟುದು ಬರ್ತ್ಡೇ ಇತ್ತು, 2nd ಇಯರ್ ಬರ್ತ್ಡೇ ಅವನಿಗೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಏನಾಯಿತು ಗೊತ್ತಾ, ಇದೇ ಟೈಮಲ್ಲಿ ನಾನು ಶ್ರೀಮಂತ ಆಗಿತ್ತು. ಸೊ ಆ ಗಲಾಟೆಯಲ್ಲಿ ನಾನು ಮರ್ತೇ ಹೋಗ್ಬಿಟ್ಟಿದ್ವಿ ಪಿಂಟುದು ಬರ್ತ್ಡೇ. ಪಿಂಟು ಹ್ಯಾಪಿ ಬರ್ಡೇ. ತಡಿ ಹ್ಯಾಪಿ ಬರ್ಡೇ ಪಿಂಟು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಎಲ್ಲ ಕಿರ್ಚಿರಿ. ಹ್ಯಾಪಿ ಬರ್ಡೇ ಪಿಂಟು. ಪಿಂಟು ಬಂದರ ಐ ಮಿಸ್ ಯು ಪಿಂಟು. ಹ್ಯಾಪಿ ಬರ್ಡೇ ಮಮ್ಮಿ. ಮಮ್ಮಿ ನೋಡಿದ್ರಲ್ಲ, ಚಿಕ್ಕದಾಗಿ ಹಂಗೆ ಅವನಿಗೂ ಕೇಕ್ ಕಟ್ ಮಾಡಲಿ ಅಂತ ಹೇಳ್ಬಿಟ್ಟು ಆರಾಧ್ಯ ಬೆಳಗ್ಗೆಯಿಂದ ಕೇಳ್ತಿದ್ಲು, ಕಟ್ ಮಾಡ್ಸೋಣಮ್ಮ ಪಾಪ, ನಾವೆಲ್ಲ ಕಟ್ ಮಾಡ್ತೀವಿ, ನಮ್ಮ ಪಿಂಟು ಕಟ್ ಮಾಡ್ಸೋದು ಬೇಡವಾ ಅಂತ. 2 ಇಯರ್ಸ್ ಆಯಿತು ಪಿಂಟು ನಮ್ಮ ಜೊತೆ ಇದ್ದು. ಅದೂ ನಮಗೆ ಒಂದು ಫ್ಯಾಮಿಲಿ ಮೆಂಬರ್ ಥರನೇ. ನೀವು ತುಂಬ ಜನ ಕೇಳ್ತಿರ್ತೀರ ಪಿಂಟುದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ಅಕ್ಕ, ನಿಮ್ಮ ಪಿಂಟು ತುಂಬ ಕ್ಯೂಟ್ ಇದ್ದಾನೆ ಹಂಗೆ ಹಿಂಗೆ ಅಂತ. ಒಂದು ಲಾಸ್ಟ್ ಏನು ಹೊಸ್ದಾಗಿ ತಂದಿದ್ವಲ್ಲ, ಆವಾಗ ಹಳೆ ವೀಡಿಯೋಸ್ ಇದ್ದಾವೆ, ಲಾಸ್ಟಲ್ಲಿ ನಾನು ಬೇಕಿದ್ರೆ ನಿಮಗೆ ಆ್ಯಡ್ ಮಾಡ್ತೀನಿ. ತುಂಬ ಕ್ಯೂಟ್ ಇದ್ದ ಗೊತ್ತಾ. ಹೀಗೆ ಸ್ವಲ್ಪ ದೊಡ್ಡವನಾಗ್ಬಿಟ್ಟಿದ್ದಾನೆ. ಚಿಕ್ಕದಿದ್ದಾಗ ಎಷ್ಟು ಕ್ಯೂಟ್ ಆಗಿತ್ತು. ನಿಮಗೆ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಆ ಕ್ಲಿಪ್ಪಿಂಗ್ಸು. ಆ್ಯಂಡ್ ಈಗ ಬನ್ನಿ, ನಾನು ನೈಟ್ ಡಿನ್ನರ್ಗೆ ತುಂಬ ಸಿಂಪಲ್ಲಾಗಿ ಒಂದು ಮಾಡ್ಕೊಂಡಿದ್ದೆ ರೆಸಿಪಿ. ಸೊ ಯಾರಿಗೆ ಟೈಮ್ ಇಲ್ಲ ಆ್ಯಂಡ್ ಒಳ್ಳೆ ಪ್ರೋಟೀನ್ ಸಿಗಬೇಕು ನಮಗೆ, ವೆಯ್ಟ್ ಲಾಸ್ಗೆ ಟ್ರೈ ಮಾಡ್ತಾಯಿದ್ದೀವಿ ಅಂತ ಅಂದವರು ಈ ಥರ ರೆಸಿಪಿನ ಟ್ರೈ ಮಾಡ್ಬೋದು. ನಾನಿಲ್ಲಿ ಇಬ್ಬರಿಗೆ ಮಾಡ್ತಾಯಿದ್ದೀನಿ, ಹಾಗಾಗಿ ಒಂದಿಲ್ಲಿ 60 ಗ್ರಾಮ್ಸ್ ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ, ಪನ್ನೀರನ್ನ ಚಿಕ್ಕ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಸೊ ಈ ಥರದ್ದನ್ನೆಲ್ಲ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಿಮಗಿಲ್ಲಿ ಏನಾದರೂ ಎಕ್ಸ್ಟ್ರಾ ಫ್ಲೇವರ್ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಹೇಳಿದ್ನಲ್ಲ, ಇದು ಬಂದುಬಿಟ್ಟು ಜಸ್ಟ್ ಒಂದು 3-4 ಮಿನಿಟ್ಸಲ್ಲೇ ಆಗಿಬಿಡುತ್ತೆ. ಏನಿಲ್ಲ, ಪನ್ನೀರ್ ಟಿಕ್ಕಾ ಮಾಡ್ತಾಯಿದ್ದೀನಿ. ಸೊ ಮನೆಯಲ್ಲಿ ಏನು ಅವೈಲೇಬಲ್ ಇರುತ್ತೋ, ನನಗೆ ಯಾವುದು ಬೇಗ ಈಸಿಯಾಗಿ ಆಗುತ್ತೆ ಅಂತ ಅನಿಸ್ತಾ ಇರುತ್ತಲ್ಲ ಅಂಥದ್ದನ್ನ ಇಮಿಡಿಯೇಟಾಗಿ ಮಾಡ್ಕೊಂಡು ಬಿಡ್ತೀನಿ ಅಷ್ಟೇ. ಆ್ಯಂಡ್ ಹೊರಗಡೆ ಹೋಗಿತ್ತಲ್ಲ ಈವ್ನಿಂಗು, ಆ್ಯಕ್ಚುಲಿ ಅಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡಿರಲಿಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೆ. ಒಂದು ಜ್ಯೂಸ್ ತೊಗೊಂಡಿದ್ದೆ, ಆರೆಂಜ್ ಜ್ಯೂಸು ವಿತೌಟ್ ಶುಗರು. ಹೊರಗಡೆ ಹೋದ್ರೂ ಅಷ್ಟೇ ನಾನು ವಿತೌಟ್ ಶುಗರ್ನ ಆರ್ಡ್ರ್ ಮಾಡ್ಕೊಂಡು ತೊಗೊಳ್ತೀನಿ. ಸೊ ಹಾಗಾಗಿ ನನಗೆ ಲೈಟಾಗಿ ಏನಾದರೂ ಡಿನ್ನರ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ನಿಮಗೆ ಇದ್ರ ಬದಲಾಗಿ ಇದ್ರ ಜೊತೆ ಒಂದು ಮಲ್ಟಿಗ್ರೇನ್ ಚಪಾತಿ ಆ ಥರ ಏನಾದರೂ ರೋಲ್ ಮಾಡಿಕೊಂಡು ತೊಗೊಳ್ಬೋದು, ಇದನ್ನು ಪನ್ನೀರ್ ರೋಲ್ ಥರ. ಸೊ ಇಲ್ಲೇ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಜಸ್ಟ್ ಒಂದು ಅರ್ಧ ಸ್ಪೂನಷ್ಟು ನಾನು ಇದಕ್ಕೆ ಆಯಿಲ್ನ ಹಾಕ್ಕೊಂಡು
ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಒಂದು 1/2 ಸ್ಪೂನಷ್ಟು ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಹಾಕ್ಬಿಟ್ಟು ಒಂದು 15 ನಿಮಿಷ 20 ನಿಮಿಷ ನೆನೆಸಿಟ್ಬಿಡಿ. ಮ್ಯಾರಿನೇಟ್ ಮಾಡೋದಕ್ಕೆ ಬಿಟ್ಬಿಟ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಒಂದು ಪ್ಯಾನಲ್ಲಿ 1 ಸ್ಪೂನಷ್ಟು, 1 ಸ್ಪೂನು ಬೇಡ, ಒಂದು ಅರ್ಧ ಸ್ಪೂನಷ್ಟು ಆಯಿಲ್ನ ಹಾಕ್ಬಿಟ್ಟು ತವಾಗೆ ಸ್ವಲ್ಪ ಏನು ಸ್ಟಿಕ್ ಆಗದೆ ಇರೋ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಆಯಿಲ್ನ. ಹೀಟ್ ಆದಮೇಲೆ ನಾವು ಮಾಡ್ಕೊಂಡಿರೋವಂಥದ್ದು ಮ್ಯಾರಿನೇಟ್ ಮಾಡ್ಕೊಂಡಿರ್ತೀವಲ್ಲ ಪನ್ನೀರ್ ಪೀಸಸ್ನೆಲ್ಲ ನೀಟಾಗಿ ಇಟ್ಕೊಂಡ್ಬಿಟ್ಟು ಎರಡೂ ಸೈಡು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಸೈಡ್ ಒಂದು 2 ನಿಮಿಷ, 2 ನಿಮಿಷನೂ ಬೇಕಾಗಿಲ್ಲ, 1 ನಿಮಿಷಕ್ಕೆ ನಿಮಗೆ ಫ್ರೈ ಆಗಿಬಿಡುತ್ತೆ. ಇದನ್ನು ಬೇಕಿದ್ದರೆ ನೀವು ತವಾ ಮೇಲೆ ಅಲ್ದಂಗೆ ಸ್ಟಿಕ್ಕಿಗೆಲ್ಲ ಇದನ್ನು ಹಾಕಿಬಿಟ್ಟು ಫ್ಲೇಮ್ ಮೇಲೆ ಡೈರೆಕ್ಟಾಗಿ ಏನು ಮಾಡ್ತಾರೆ ಅಂತಂದರೆ ಬೆಂಕಿ ಮೇಲೆ ಸುಡ್ತಾರೆ ನೋಡಿ, ಅದೂ ಚೆನ್ನಾಗಿರುತ್ತೆ ಪನ್ನೀರ್ ಟಿಕ್ಕಾ. ಬಟ್ ಆ ರೀತಿಯಾಗಿ ಮಾಡ್ಕೊಳಕ್ಕಾಗದೇ ಇರೋರು ಈ ಥರ ತವಾ ಮೇಲೆ ಲೈಟಾಗಿ ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಈ ಥರ ಫ್ರೈ ಮಾಡ್ಕೋಬೋದು. ಎರಡೂ ಕಡೆ ಹೇಳಿದ್ನಲ್ಲ ಈವನಾಗಿ ನಮಗೆ ಆಗಬೇಕು ಅಂತಂದರೆ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ತುಂಬ ಈಸಿ ರೆಸಿಪಿ, ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಆದ್ರೂ ನಾನೇನು ತೊಗೊಳ್ತಿರ್ತೀನಿ ಡೈಲಿ ಅದನ್ನೇ ನಿಮಗೆ ಶೇರ್ ಮಾಡ್ತಿರ್ತೀನಲ್ಲ, ಹಾಗಾಗಿನೇ ಇದನ್ನು ಶೇರ್ ಮಾಡಿಕೊಂಡೆ. ಸೊ ನಿಮಗೆ ಈ ಡಿನ್ನರ್ ಬೇಡ, ಬೇರೆ ಏನಾದರೂ ಡಿನ್ನರ್ ತೊಗೊತೀವಿ ಅಂತಂದ್ರೂ ಪರವಾಗಿಲ್ಲ, ನಾನೇನು ತೊಗೊಳ್ತೀನಿ ಅದೇ ತೊಗೋಬೇಕಂತ ಏನೂ ಇಲ್ಲ. ಅದಕ್ಕೆ ಆಪ್ಷನ್ಸು ನಾನು ತುಂಬ ಸಲ ಹೇಳ್ತಿರ್ತೀನಲ್ಲ, ಅದನ್ನು ನೀವು ಮಾಡ್ಕೋಬೋದು. ಸೂಪ್ಸ್ ಆದರೂ ತೊಗೋಬೋದು, ಇಲ್ಲಾಂತಂದರೆ ಏನಾದರೂ ಸಲಾಡ್ನ ತೊಗೊಳ್ಳಿ, ಅಥವಾ ಒಂದು ಮಲ್ಟಿಗ್ರೇನ್ ಚಪಾತಿ, ಇಲ್ಲ ಓಟ್ಸ್ ಇಂದ ಮಾಡಿರೋಂಥ ಚಪಾತಿ, ಆ ಥರದ್ದೇ ಯಾವುದಾದ್ರೂ ಒಂದು ತೊಗೊಳ್ಳಿ. ತುಂಬ ಲೈಟಾಗಿರೋದು ತೊಗೊಂಡ್ರೆ ಚೆನ್ನಾಗಿ ಅಂತ. ಅಥವಾ ಓಟ್ಸ್ ಇಡ್ಲಿ ಅದನ್ನು ನೀವು ಮಾಡ್ಕೋಬೋದು ನೈಟ್ ಡಿನ್ನರ್ಗೆ. ಒಂದು 2 ರಿಂದ 3 ಓಟ್ಸ್ ಇಡ್ಲಿ ತೊಗೋಬೋದು. ಸೊ ಈ ಥರ ತುಂಬ ಆಪ್ಷನ್ಸ್ ಇದ್ದಾವೆ. ಬಟ್ ನೈಟ್ ಡಿನ್ನರ್ ಮಾತ್ರ ನಾನು 8 ಗಂಟೆ ಒಳಗೇ ನಾನು ಮಾಡ್ತಾಯಿದ್ದೀನಿ ಅಂತ ಫಸ್ಟ್ ಡೇ 1ಇಂದನೂ ಹೇಳ್ತಾನೆ ಇದ್ದೀನಿ. ಆಲ್ಮೋಸ್ಟ್ ನಾನು ನೈಟು ಡಿನ್ನರು ಲೇಟಾಗಿ ಮಾಡಿರೋದು ತುಂಬ ಕಡಿಮೆ. ಹಾಗಾಗಿನೇ ನಾನು ಹೇಳೋದು, ನನಗೆ ಈ ಥರ ಒಳ್ಳೆ ರಿಸಲ್ಟ್ಸ್ ಬಂದಿರೋದು ಅದು ಒಂದು ರೀಸನ್ ಅಂತ ಹೇಳ್ತೀನಿ. ನೈಟ್ ಎಷ್ಟು ಬೇಗ ಮುಗಿಸ್ತೀವೋ, ಸಮ್ಟೈಮ್ಸ್ ನಾನು 7-7:30ಗೆ ಮಾಡಿಬಿಡ್ತೀನಿ. ಒಂದು ಸಲ ಲೇಟ್ ಆಯಿತು ಅಂತಂದರೆ 8-8:30 ಮ್ಯಾಕ್ಸಿಮಮ್. ಸೊ ನೀವು ಡಿನ್ನರ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಎಷ್ಟೇ ಲೈಟ್ ಮಾಡಿದ್ರೂ ನೀವು ಬೇಗನೆ ಮಾಡಬೇಕು. ನೈಟ್ ಡಿನ್ನರ್ಗೆ ಈ ಪನ್ನೀರ್ ಟಿಕ್ಕಾ ಎಷ್ಟು ತೊಗೊಂಡಿದ್ದೆ, ಇದರಲ್ಲಿ ನಾನು ಮಾಡಿರೋದ್ರಲ್ಲಿ ಇಬ್ಬರಿಗೆ ಮಾಡಿದ್ನಲ್ಲ, ಒಂದು 6 ರಿಂದ 8 ಪೀಸಸ್ ತೊಗೊಂಡಿದ್ದೀನಿ ನೋಡಿ. ಸೊ ಅಷ್ಟೇ. ನಿಮ್ಗೆ ಅನಿಸ್ಬೋದು ಇದು ತುಂಬ ಕಡಿಮೆ ಅಂತ, ಬಟ್ ಹೇಳಿದ್ನಲ್ಲ ಪ್ರೋಟೀನ್, ಹಾಗಾಗಿನೇ ನಾವು ಪ್ರೋಟೀನ್ ಮೇನ್ ಕೀ ವೆಯ್ಟ್ ಲಾಸಲ್ಲಿ. ಪ್ರೋಟೀನ್ ಹೆಚ್ಚಾಗಿರುವಂಥ ಫುಡ್ನ ತೊಗೊಂಡಾಗ ಹೊಟ್ಟೆ ಫಿಲ್ಲಿಂಗೂ ಇರುತ್ತೆ, ಜೊತೆಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ನಮಗೆ ಮಸಲೆಲ್ಲ ಬಿಲ್ಡ್ ಮಾಡೋದಕ್ಕೆ ಆ್ಯಂಡ್ ಫ್ಯಾಟ್ನೆಲ್ಲ ಕರಗಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈಗಿತ್ತು ನೋಡಿ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ 46ನೇ ದಿನ. ಆ್ಯಂಡ್ ಇಲ್ಲಿ ನೋಡಿ ಲಡ್ಡುಗೆ ಏನೋ ನಡೆಯೋದನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಸ್ವಲ್ಪ ಒಂಚೂರು ನಡೀತಾನೆ, ಇನ್ನು ಫಸ್ಟ್ ಸ್ಟೆಪ್ ಅವನೇ ಓನಾಗಿ ಇನ್ನೂ ಹಾಕಿಲ್ಲ, ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಥರ ಬ್ಯಾಲೆನ್ಸಾಗಿ ಇಟ್ಕೊಂಡು ಏನಾದರೂ ಚೂರು ಬೇಗ ನಡೆಯೋದಕ್ಕೆ ಇದು ಮಾಡ್ತಾನೆ. ವಾಕರೆಲ್ಲ ಏನು ದೊಬ್ಕೊಂಡು ಹೋಗ್ತಾನೆ, ಆ ಥರದನ್ನೆಲ್ಲ ಮಾಡ್ತಾನೆ. ಸೊ ಆರಾಧ್ಯನೂ ಅಷ್ಟೇ, 1 ಇಯರ್ ಆದಮೇಲೆ ಅವಳು 1 ಇಯರ್ ಆಗಿ 1 ಮಂತ್ ಆದಾಗೆ ಅವಳು ನಡೆದಿರೋದು. ಒಬ್ಬೊಬ್ಬರು ಬೇಗನೆ ನಡೆದು ಬಿಡ್ತಾರೆ, ಇನ್ನು ಕೆಲವೊಬ್ಬ ಮಕ್ಕಳು ಒಂಚೂರು ಲೇಟು. ಆ್ಯಂಡ್ ಇವೆಲ್ಲ ನಮ್ಮ ಪಿಂಟು ಹೊಸದಾಗಿ ಮನೆಗೆ ಬಂದಿದ್ನಲ್ಲ, ಕರ್ಕೊಂಡು ಬಂದಿದ್ವಲ್ಲ 2 ಇಯರ್ಸ್ ಬ್ಯಾಕ್ ವೀಡಿಯೋಸು. ಯಾವಾಗ ನೋಡಿ ಎಷ್ಟು ಕ್ಯೂಟಾಗಿದ್ದಾನೆ ಅಂತ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಪಿಂಟು ಹಲೋ ಪಿಂಟು, ಅಲ್ಲಿ ನೋಡು. ಹಾಯ್ ಪಿಂಟು. ಪಿಂಟು ಜೋಕಾಲಿ ಆಡ್ತಿದ್ದೀರಾ? ಬಾ ಇಷ್ಟು ಆರಾಮ್ ಕುತ್ಕೊಂಡ್ಬಿಟ್ಟಿಯೋ ಪಿಂಟು? ಪಿಂಟು ಪಿಂಟು ಬೇಬಿ, ಪಿಂಟು ಬೇಬಿ. ಅಮ್ಮನ ತಾಳಿ ಅಯ್ಯ ಕಡಿ ನೋಡಲಿ. ಅಯ್ಯಯ್ಯ ಎಲ್ಲಿ ಕಡಿತೀನಿ ಮಾಡ್ತೀನಿ. ಅಯ್ಯ ಆಮೇಲೆ ಕಡಿವಂತೆ ನೀನು ಫಸ್ಟು